ಜ್ಯೂಸಿ ಆದಂತಹ ಬಾದಾಮ್ ಪುರಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಫಸ್ಟು ಇದಕ್ಕೆ ಹಿಟ್ಟು ನಾದ್ಕೋಬೇಕಲ್ಲ. ಸೊ ಅದಕ್ಕೆ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆ, ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಆಮೇಲೆ ಬಿಸಿ ಮಾಡ್ಕೊಂಡಿರೋಂಥ ಎಣ್ಣೆನ ಹಾಕ್ಕೋಬೇಕು. ಯಾಕಂದ್ರೆ ಫುಲ್ ಒಂದು ಸ್ವಲ್ಪ ಕ್ರಂಚಿಯಾಗಿ ಬರಲಿ ಅಂತ ಬಿಸಿ ಎಣ್ಣೆನ ಹಾಕ್ಕೋಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ. ಆಮೇಲೆ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹದವಾಗಿ ಹಿಟ್ಟು ನಾದ್ಕೋಬೇಕು. ಹಿಟ್ಟೆಲ್ಲ ನಾದುದಾಗಿಂದ ಅದನ್ನು ಒಂದು 10-15 ನಿಮಿಷ ಮುಚ್ಚಿಟ್ಟು ನೆನೆಯಕ್ಕೆ ಇಡಬೇಕು. ಅಂದರೆ ಸಾಫ್ಟಾಗಿ ಬರ್ತಾವೆ. ಆಮೇಲೆ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ 1 ಕಪ್ ಸಕ್ಕರೆ ಹಾಕ್ಕೋಬೇಕು. ಹಾಗೆ ಅದೇ ಕಪ್ ಅಳತೆಯಿಂದನೇ ಅರ್ಧ ಕಪ್ ನೀರು ಹಾಕ್ಕೋಬೇಕು. ಆಮೇಲೆ ಸಕ್ಕರೆನ ನೀಟಾಗಿ ಕುದಿಸ್ಕೊಂಡು ಒಂದೇಳಿ ಪಾಕ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೊಂಡು ಪಾಕ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ 1 ಅಥವಾ 2 ಏಲಕ್ಕಿ ಹಾಕಿ ಬಿಡಬೇಕು ತಣ್ಣಗಾಗಕ್ಕೆ. ಆಮೇಲೆ ಈ ಕಡೆ ಹಿಟ್ಟು ಫುಲ್ ಸಾಫ್ಟಾಗಿರ್ತೈತಿ. ಅದನ್ನು ನಮಗೆ ಯಾವ ಶೇಪ್ ಬೇಕೋ ಅಥವಾ ಯಾವ ಸೈಜ್ ಒಳಗೆ ಬೇಕೋ ಅಷ್ಟು ಉಳ್ಳಿ ಕಡ್ಕೊಂಡು ಪೂರಿನ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಅಂದರೆ ಸಣ್ಣ ಉಳ್ಳಿ ಕಟ್ಕೊಂಡು ಎಲ್ಲ ಫುಲ್ಲು ಎಷ್ಟು ಹಿಟ್ಟಿತ್ತಲ್ಲ ಎಲ್ಲನೂ ಫುಲ್ ಉಳ್ಳಿ ಕಟ್ಕೊಂಡೆ ಫಸ್ಟು. ಆಮೇಲೆ ಒಂದೊಂದೇ ಪೂರಿ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಎಣ್ಣೆ ಕರ್ಕೊಂಡೆ. ಫಸ್ಟು ನಾನಿಲ್ಲಿ ಎಲ್ಲ ಪುರಿನೂ ಒಮ್ಮೆಲೆ ಲಟ್ಟಿಸ್ಕೊಂಡಿಟ್ಟೆ. ಆಮೇಲೆ ಅದನ್ನ ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿ, ಬಾದಾಮಿ ಪುರಿ ಶೇಪ್ ಬರುತ್ತಲ್ಲ ಆ ಥರ ಫೋಲ್ಡ್ ಮಾಡಿ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಟೆ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಆ ಎಣ್ಣೆ ಒಳಗೆ ಎಲ್ಲನೂ ಒಂದೊಂದೇ ಬಿಟ್ಟು ಎಲ್ಲನೂ ನೀಟಾಗಿ ಎಣ್ಣೆ ಒಳಗೆ ಕರ್ಕೊಂಡೆ. ಎಲ್ಲ ಪುರಿನೂ ಎಣ್ಣೆಗೆ ಕರ್ಕೊಂಡೆ. ಆಮೇಲೆ ಒಂದು 10 ನಿಮಿಷ ತಣ್ಣಗಾಕಿ ಬಿಡಬೇಕು. ಡೈರೆಕ್ಟಾಗಿ ಬಿಸಿ ಪಾಕಕ್ಕೆ ಹಾಕಬಾರ್ದು. ಸೊ ಒಂದು 10 ನಿಮಿಷ ತಣ್ಣಗಾಗಿ ಬಿಟ್ಟಾದಮೇಲೆ ಎಲ್ಲನೂ ಪಾಕಕ್ಕೆ ಹಾಕಿದೆ. ಸಕ್ಕರೆ ಪಾಕನೂ ತಣ್ಣಗಾಗಿತ್ತು, ಸೊ ಪೂರಿನೂ ತಣ್ಣಗಾಗಿತ್ತು. ಎರಡನ್ನೂ ಮಿಕ್ಸ್ ಮಾಡಿ ಸಕ್ಕರೆ ಪಾಕದೊಳಗೆ ಬಾದಾಮಿ ಪೂರಿ ಹಾಕಿ ಇಟ್ಟೆ. ಪೂರಿನ ಪಾಕದಾಗ ಒಂದು 10 ನಿಮಿಷ ಬಿಟ್ಟು ಆಮೇಲೆ ತೆಗಿಬೇಕು. ಸೊ ಇದಕ್ಕೆ ಡೆಕೋರೇಟ್ ಮಾಡೋಕ್ಕಂತೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಡೆಕೋರೇಟ್ ಮಾಡಿದೆ. ಆಮೇಲೆ ಟೇಸ್ಟ್ ಅಲ್ಟಿಮೇಟ್